ನಿನ್ನೆ ಗೌರಿ ಹಬ್ಬ, ಇವತ್ತು ಗಣೇಶನ ಹಬ್ಬ ಇಡೀ ರಾಜ್ಯಾದ್ಯಂತ ಭಾಳ ಅದ್ದೂರಿಗೆ ನಡೀತಾ ಐತೆ, ಇಡೀ ದೇಶದಿಂದ ನಡೀತಾ ಐತೆ. ಹಾಗೆ ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳಷ್ಟು 70 ಕಾರ್ಡ್ ಇವತ್ತೇ ಬಂದಿದೆ. ಇವತ್ತೊಂದೇ ದಿವಸದ್ದು, ನಿನ್ನೆ ಇವತ್ತಿಂದು. ನಾಳೆ ನಾಡದ್ದೆಲ್ಲ ಸಪ್ರೇಟಾಗಿದೆ. ಅದು ಏನು ನಿಗದಿ 4ನೇ ತಾರೀಕು ಅಂತ ಸರ್ಕಾರ ನಿಗದಿ ಮಾಡಿದೆ. ಅದೇನು ನಿಗದಿ ಮಾಡೋದು ಸರಿಯಿಲ್ಲ ಅನಿಸುತ್ತೆ. ಯಾಕೆ ನಮ್ಮ ಹಿಂದೂ ಧರ್ಮದ ಪೂಜೆನ ವರ್ಷ ಎಲ್ಲ ಮಾಡಬೇಕು ನಾವು. ಅದೆಲ್ಲೋ ಅದಕ್ಕೆ ಒಂದು ಸೀಮಿತ ಆಗೋದು ಇಲ್ಲ. ಅದು ಸರ್ಕಾರ ಮಾಡಿದ್ಮೇಲೆ ಕಾನೂನಲ್ಲಿ ಒಪ್ಕೋಬೇಕಾಗ್ತದೆ. ನಾವು ಕೇಳಿ ಸಮಾಜನ ಒಳ್ಳೇದು ಮಾಡಲಪ್ಪ ಅಂತ ಕೇಳಿ ಹೊರಟಿದ್ದೀವಿ. ಏನು ಮಾಡೋದೇ ಗೊತ್ತಿಲ್ಲ. 4ನೇ ತಾರೀಕು ನಿಗದಿ ಮಾಡಿದೆ, ಅದು ಸರಿಯಲ್ಲ. ಮುಂದಿನ ಅವಕಾಶ ಮಾಡಿಕೊಡ್ಬೇಕು. ಗಣೇಶನ ಪ್ರಥಮವಾಗಿ ಇಡೀ ದೇವತೆಗಳಿಗೆ ಮೊದಲನೇ ಪೂಜೆ ಗಣೇಶನಿಗೆ ಅಂತ ಮಾಡಿರೋದು. ಅದು ಯುವಕರೆಲ್ಲ ಕೂಡೋಕ್ಕೆ ಒಂದು ಅವಕಾಶ ಇದು. ಯುವಕರೆಲ್ಲ ಸೇರಿ, ಹಿರಿಯರೆಲ್ಲ ಸೇರಿ ಪೂಜೆ ಮಾಡೋದು ದೊಡ್ಡ ಹಬ್ಬ ಇದು, ಹಿಂದೂ ಹಬ್ಬ. ಮುಂದಿನ ಅವಕಾಶ ಕೊಡಬೇಕು ಅಂತೇಳಿ ನಮ್ಮನ್ನು ಕಳಕಳಿ ಪ್ರಾರ್ಥನೆ. ನಾಡಿನ ಜನತೆಗೆ ಭಗವಂತ ಒಳ್ಳೇದು ಮಾಡಲಿ, ಮಳೆ ಬೆಳೆ ಸರಿಯಾದ ರೀತಿಯಲ್ಲಿ ಆಗಲಿ, ಸಮೃದ್ಧಿಯಾಗಿರಲಿ, ಇರೋ ಸಮಸ್ಯೆಗಳೆಲ್ಲ ಬರದೇ ಇರಲಿ ಅಂತ ಭಗವಂತನ ಕೇಳ್ಕೊಳ್ತೀವಿ. ಹಾಗೆಯಿಂದ ಈಗಾಗಲೇ ಒಂದು 9 ಕಡೆ 10 ಕಡೆ ಎಲ್ಲ ಗಣೇಶನಿಗೆ ಹೋಗಿದ್ವಿ. ನಮ್ಮನ್ನು ಎಲ್ಲೆಲ್ಲ ಕರೆದ್ವಿ, ಎಲ್ಲರಿಗೂ ಹೋಗಿದ್ವಿ. ಹೋಗೋ ದಾರಿಯಲ್ಲಿ ಮಕ್ಕಳೆಲ್ಲ ಕೂರಿಸಿರ್ತಾರೆ, ಅವ್ರು ನಮ್ಮನ್ನು ಬನ್ನಿ ಅಂತಾರೆ. ಅಲ್ಲೂ ಹೋಗಿ ಅವ್ರಿಗೆ ಸಮಾಧಾನ ಮಾಡಿ ಮಂಗಳಾರತಿ ತಗೊಂಡು ಪೂಜೆ ಮಾಡ್ಕೊಂಡು ಹೊರಟಿದ್ದೀವಿ. ಇಲ್ಲಿ ಕೂಡ ನಮ್ಮ ವಿಜಯವರು ನನಗೆ ಇನ್ವಿಟೇಷನ್ ಕೊಟ್ಟಿದ್ದರು, ಈ ಭಾಗದ ಇರ್ತಕ್ಕಂಥ ಎಲ್ಲ ಹಿರಿಯರು. ಅದಕ್ಕೆ ಪೂಜೆ ಮುಗಿಸ್ಕೊಂಡು ಹೊರಟಿದ್ವಿ. ನಾವು ಪ್ರತಿ ವರ್ಷದಂತೆ ಈ ವರ್ಷ 22ನೇ ವರ್ಷ ನೇತಾಜಿ ನಾಗರಿಕರ ಜಾಗೃತಿ ವೇದಿಕೆ ವತಿಯಿಂದ 22ನೇ ವರ್ಷದ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ವಿಶೇಷ ಏನಂದರೆ ಗಣಪತಿನೇ ವಿಶೇಷ. ಬೇರೆ ಥರ ನಾವು ಬೇರೆದಕ್ಕೆ ಒತ್ತು ಕೊಡೋ ಬದಲು ನಾವು ಗಣಪತಿಗೆ ಒತ್ತು ಕೊಡ್ತೀವಿ. ಈ ವರ್ಷ ಅಣೆಗುಡ್ಡೆ ಕುಂಬಾಶಿ ಗಣಪತಿ ಅಂತ, ಕುಂಬಾಸರನ್ನ ಕೊಂದು ಅಲ್ಲಿ ಕುಂದಾಪುರ ತಾಲೂಕಲ್ಲಿ ಕುಂಬಾಶಿ ಎಂಬ ಇದರಲ್ಲಿ ಅಣೆಗುಡ್ಡೆ ಗಣಪತಿ ಅಂತಿದೆ. ಅದೇ ಗಣಪತಿಯ ಮಾದಿರಲ್ಲಿ ಇವತ್ತು ಇಲ್ಲಿ ನಂದಿನಲವೆಟ್ಟಿನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಅದೇ ಕಲ್ಚರಲ್ಲಿ ಏನು ಇವತ್ತು ಸಂಜೆ ಸೋಣೆ ಆರತಿ ಅಂತ ಇದೆ. 21 ವಿಶೇಷವಾದ ಆರತಿಗಳನ್ನ ಗಣಪತಿಗೆ ಮಾಡ್ತೀವಿ. ಹಾಗೆ ನಾಳೆ ಬೆಳಿಗ್ಗೆ ಮೂಡು ಗಣಪತಿ ಅಂತಿದೆ. 108 ತೆಂಗಿನಕಾಯಿಂದ ಗಣಪತಿಗೆ ನೈವೇದ್ಯ ಮಾಡಿ ಅದು ಮಹಾಪೂಜೆ ಇದೆ. ಅದಾದ ನಂತರ ಸಾಯಂಕಾಲ ರಂಗಪೂಜೆ ಅಂತ ಮಾಡ್ತೀವಿ. ವಿಶೇಷವಾಗಿ ಅಣೆಗುಡ್ಡೆಯಲ್ಲಿ ರಂಗಪೂಜೆಯನ್ನೇ ವಿಶೇಷವಾದ ಒಂದು ಪೂಜೆ. ಆ ಪೂಜೆಯನ್ನು ನಾಳೆ ಇಟ್ಕೊಂಡಿದ್ದೀವಿ ಸಾಯಂಕಾಲ. ಅದೇ ರೀತಿ ಶುಕ್ರವಾರ ಬೆಳಿಗ್ಗೆ ಸುದರ್ಶನ ಹೋಮ, ಅನ್ನದಾನ ಕಾರ್ಯಕ್ರಮ ಹಾಗೂ ಹಲವಾರು 10 ತಂಡಗಳ ವಾದ್ಯದೊಂದಿಗೆ ಮೆರವಣಿಗೆಯಿಂದ ಸ್ವಾಮಿನ ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋಗಿ ಸಂಚಾರಿ ವಾದ್ಯದೊಂದಿಗೆ ವಿಸರ್ಜನೆ ಮಾಡ್ತಾಯಿದ್ದೇವೆ. ಇಷ್ಟು ಕಾರ್ಯಕ್ರಮವನ್ನು ನಾವು ಶ್ರದ್ಧೆ ಭಕ್ತಿಯಿಂದ ನಮ್ಮೆಲ್ಲ ಸ್ನೇಹಿತರು ಸೇರಿಕೊಂಡು ಇದು 22ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಇನ್ನೂ ಹೆಚ್ಚಾಗಿ ಇದು ಮಾಡಿ ಈ ಜನರು ಇದು ಊರ ಹಬ್ಬ ಥರ ಮಾಡ್ಕೊಳ್ತಾರೆ. ಈಗ ನೋಡಿದ್ರೆ 3 ಗಂಟೆ ಆದರೂ ಇಷ್ಟು ಜನ ಇಲ್ಲಿ ಬಂದು ನಿಂತು ಹಬ್ಬ ಆದ್ರೂ ಇಲ್ಲೇ ಒಂದು ದೇವಸ್ಥಾನ ಥರ ನಿರ್ಮಾಣ ಮಾಡಿದ್ದಾರೆ ನಮ್ಮ ಸ್ನೇಹಿತರೆಲ್ಲ ಸೇರಿ. ಇಂಥ ಒಂದು ಕಾರ್ಯಕ್ರಮವನ್ನು ಇಡೀ ಮಹಾಲಕ್ಷ್ಮೀ ಕ್ಷೇತ್ರದಲ್ಲಿ ಎಲ್ಲರೂ ಬಂದು ಆ ಸ್ವಾಮಿ ದರ್ಶನ ಮಾಡಬೇಕಂತ ತಮ್ಮಲ್ಲಿ ಕೇಳಬೇಕು. 22 ವರ್ಷಗಳಿಂದಲೂ ಸಹ ನಾವು ವಿಭಿನ್ನವಾದ ವಿಶೇಷವಾದ ಗಣಪತಿಗಳನ್ನ ಮಾಡ್ತಾ ಇದ್ದೇವೆ. ಕಳೆದ ವರ್ಷ 21ನೇ ವರ್ಷ ಪಳನಿಯ ದಂಡಾಯದ ಪಣಿ ಗಣಪ ಅಂತ ಮಾಡಿದ್ವಿ. ಅದರಿಂದಿನ ವರ್ಷ ವೀರಮೋಡಿ ಗಣೇಶ, ವೈರಮುಡಿ ಗಣೇಶ, 9 ರಾಶಿಗಳನ್ನ ಕೂಡಿರ್ತಕ್ಕಂಥ ರಾಶಿ ಗಣಪತಿ ಅಂತೇಳಿ ಈಗ ಪ್ರತಿ ವರ್ಷವೂ ಸಹ ವಿಶೇಷವಾಗಿ ವಿಭಿನ್ನವಾಗಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಮುಂಬೈ ಸಿದ್ಧಿವಿನಾಯಕನ ಒಂದು ವರ್ಷ ಮಾಡಿದ್ವಿ. ಜನ ಗಣಪತಿ ನೋಡೋಕ್ಕೆ ಕ್ಯೂ ನಿಲ್ತಾರೆ. ಅಷ್ಟೊಂದು ಜನ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ ಇಡೀ ಮಹಾಲಕ್ಷ್ಮಿ ನೋಡಿಗೆ ಏನೋ ಒಂದು ಸಂತೋಷ ಸಂಭ್ರಮ. ತುಂಬ ವಿಶೇಷವಾಗಿ ಮಾಡ್ತಾರೆ. ಪೂಜೆ ಇರ್ಬೋದು, ಪುನಸ್ಕಾರ, ಪ್ರತಿಯೊಂದನ್ನು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಮಾಡ್ತಾರೆ ಅಂತೇಳಿ ನಮ್ಮ ಜನಗಳು ಸಹಕಾರ ಹಂಗೆ ಮಾಡಿದ್ದಾರೆ. ಆ ಭಗವಂತನ ಆಶೀರ್ವಾದ ಸಮಸ್ತ ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರಿನ ಎಲ್ಲ ಜನತೆಗೂ ಇರಲಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ತಮ್ಮ ಹೆಸರು ಸರ್? ಸುರೇಶ್ ಅಂತ.